ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆಯಲ್ಲವೇ? ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದು ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಬೆಳಗುತ್ತಿರುವಿ. ಆ ರಹಸ್ಯವನ್ನು ನೀನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರ ಸಂದೇಹದಾಪಿಗಳು ಮುಳುಗಿದೆ. ಅರಿಯಲಾರದ ಘೋರ ಸಂದೇಹದಾಪಿಗಳು ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಶ ಬಲು ಬಾಂಧವರೆಂಬ ಪಾಠಕ್ಕೆ ಬಂಧು ಬಾಂಧವರೆಂಬ ಪಾಠಕ್ಕೆ ಶೋಧನೆಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಶ ಅರಿಯಲಾರದ ಘೋರ ಸಂದೇಶ. ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ನಮಃ ಸೂರ್ಯಾಯ ನಮಃ. ಓಂ ನಮೋ ಸೂರ್ಯಾಯ ನಮಃ. ಓಂ ನಮೋ ಸೂರ್ಯಾಯ ನಮಃ. ಕರ್ಣ ಮಗು, ಕರ್ಣ. ಯಾರು ಯಾರು ತಾವು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆಯಮ್ಮ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ, ಆ ಅರ್ಜುನ ತಾಯಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಈಗೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ. ಅಮ್ಮ, ನನ್ನ ಎಂಥ ಕೀರ್ತಿಯಮ್ಮ, ನನ್ನದೆಂಥ ಕೀರ್ತಿಯಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ
ಫಲಿಸಿತಮ್ಮ ಬಯಸಿದರು ಜನವು ಲಲಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಸುವರ್ಣ ಕೊರೆದೆ ಕರುಣೆಯ ತೋರಿದೆ ಸುವರ್ಣ ಕೊರೆದೆ ಎಂದಿಗೆ ಏರುಣವಾದಿ ನಮ್ಮ ಎಂದಿಗೆ ಏರುಣವಾದಿ ಅಮ್ಮನು ಜನಿಸಿದ ಮರುಕ್ಷಣವೇ ಜಲಜಲವೇ ಎಂದೇ ಅಮ್ಮ ಜನಿಸಿದ ಮರುಕ್ಷಣವೇ ಜಲಜಲವೇ ಎಂದೇ ಮಗುವಮ್ಮ ನಾನಾಗ ಏನಿಯನು ಮಗುವಮ್ಮ ನಾನಾಗ ಏನೆಂದೆನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದರು ಜನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೇ ಜೀವವ ತೊರೆವೆ ಅಕ್ಷಮ್ಯವೇ ಜೀವವ ತೊರೆವೆ ಮಗನ ಮಮಕಾರ ಏಕಿಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ ತಾಯೇ ಐವರ ಮಾತೆ ನಿನಗಿಯೇ ಕೊರಗೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದರು ಜನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಹುಟ್ಟಿದ ಕೂಡಲೇ ಈ ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದಂಥ ಅಪರಾಧವಾದರೂ ಏನು ತಾಯಿ ಅಮ್ಮ ಅಮ್ಮ ಇಲ್ಲಿರುವ ಜಲಚರ ಪ್ರಾಣಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ತಾಯಿ ಅಮ್ಮ ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆ ಮಮಕಾರಗಳಿಂದ ಸಾಕಿಸಲು ಹೀಗಿರುವಾಗ ಸೂತ ನೀಚ ಏನು ಕೊಲದವನೆಂದು ನನ್ನನ್ನು ಈ ಆಳಿಸುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಅಮ್ಮ ಅಮ್ಮ ಹೋಗಲಿ ಬಿಡುತ್ತಾನೆ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನ ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವ ಅಮ್ಮ ಈಗಲಾದರೂ ಈ ಮಗನೆಮ್ಮ ಮಮಕಾರ ಬಂದಿತಲ್ಲ ತಾಯಿ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ವಾರವನ್ನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲವ
ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು. ನೀನು ಈ ರೀತಿಯಾಗಿ ಮಾತನಾಡಬಾರದು ತಾಯಿ. ಬಾಲಕನು ನನಗೆ ಶ್ರೇಷ್ಠರವಲ್ಲ. ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿ. ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ನಾನು ಪಾಪಿಯಮ್ಮ. ಅಂತ ಭಾಗ್ಯ ನನಗೆ ಎಲ್ಲಿಂದ ಬರಬೇಕು ತಾಯಿ? ಕರ್ಣ, ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ಯಾವ ಮಾತನಾದರೂ ಕೇಳುತ್ತಾನೆ ನಡೆಸಿಕೊಳ್ಳಬೇಕು. ನಾನು ಜೀವಿಸಿರೋ ತನಕ ಆ ಸ್ವಾಮಿ ದಾಸವನ್ನು ಮಾತ್ರ ಮಾಡದ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತಿ, ನೀನೇ ಹೇಳುತ್ತಾನೆ. ಪರದಾತನನ್ನು ತೊರೆಯುವುದೇ. ಅಮ್ಮ, ಆತನು ನನ್ನಲ್ಲಿಟ್ಟರೆ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ಅಮ್ಮ, ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಆರಂಭಿಸಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದರೆ ನಾನು ಕೊಲೆಪಾತಕಿಯಾಗುವುದಿಲ್ಲ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ನಾಳೆ ಹೊಟ್ಟು ಮಕ್ಕಳು ಕರ್ಣನಿಂದ ನೀಚನೆಂದು ಶಪಿಸದಿಹರಿ. ಅಮ್ಮ, ವೀರ ಮಾತೆಯಾದ ನೀನೇ ಈತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಸಹೋದರೆಂಬ ಭಾವನೆ ನನಗೆ ಬರಲಿವಲ್ಲ ತಾಯಿ. ನೀನು ಹೆಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ ತಾಯಿ. ಅಮ್ಮ, ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿಗದು ತಾಯಿ? ಬಿಡು ತಾಯಿ ನಿನ್ನ ಚಿಂತೆಯ. ವೀರಾಧಿ ವೀರನೂ ಆದ ನೀನು, ಶೂರಾಧಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡೆದಿರಲಿ ಕಂದ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು. ನೀಚರಲ್ಲ ತಾಯಿ. ಪೌರುಷ ಇರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಬೋರಾಡಿ ಮಡಿವೆನು. ಅಮ್ಮ, ಆತನು ನನ್ನಲ್ಲಿಟ್ಟರೆ ವಿಶ್ವಾಸವು ನೀನು ಬಲ್ಲಿ. ಅಮ್ಮ, ಈ ಪ್ರಪಂಚವೆಲ್ಲವೂ ಸೂತನೆಂದು ಈ ಪ್ರಪಂಚವು ದೂಷಿಸಿ ಬಿಟ್ಟಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಕಟ್ಟಿದವರಲ್ಲಿ ನನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ಆತನೇ ನನ್ನನ್ನು ನಂಬಿ ಯುದ್ಧವನ್ನು ನೋಡಿರುವಾಗ ಆತನು ತೊರೆಯುವುದು ಧರ್ಮವೇ ತಾಯಿ. ಅಮ್ಮ, ನಾನು ಪರಮುಖನಾಗಲಾರೆ. ಹೋಗಲಿ ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ಅವರನ್ನು ದಯಮಾಡಿ ಕೊಲ್ಲಬೇಡ. ಅವರನ್ನು ಉಳಿಸು. ಅಮ್ಮ, ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ. ಈ ಪಾಪಿ ಕರ್ಣನ ಮನೆ ಏಕಿಲ್ಲಮ್ಮ. ಅಮ್ಮ, ಆಗಲಿ ಉಳಿಸುವೆನು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಹಾಗಲ್ಲವೇ ತಾಯಿ ನನ್ನ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇರುವುದು. ಅರ್ಜುನನಿಂದಲೇ ನಾನು ಹತನಾದರು, ನನ್ನಿಂದಲೇ ಅರ್ಜುನ ಹತನಾದರು. ನಿನಗೆ 5 ಮಕ್ಕಳು ಉಳಿಯುವರಲ್ಲ ತಾಯಿ. ಬಿಡು ತಾಯಿ ಚಿಂತೆಯ. ಕಡೆಯದಾಗಿ ನಿನ್ನ ತಾಯಿ ಒಂದು ಮಾತನಾದರೂ ನಡೆಸಿಕೊಡುವಿಯಾ ಪುತ್ರ? ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಳ್ಳಲಾಗದ ಕಡು ಪಾಪಿಯಿಂದ ಹೇಳುತ್ತಾಳೆ. ಎತ್ತ ತಾಯಿಯ ಋಣವನ್ನಾದರೂ ತೀರಿಸುವೆನು ಹೇಳುತ್ತಾಳೆ. ಸತ್ಯವಾಗಿ ನಡೆಸಿಕೊಡುವಿಯಾ? ಅಮ್ಮ, ಜನನಿ ನಿನ್ನ ಮಗನಿವನು, ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು,
ಉಯ್ಯಾಡುವರೆ ಮಾತೆಯ ಮಾತಿಗೆ ಹುಸಿಯಾಡಿದರೆ ಮೆಚ್ಚುವನೇ ಬಾಕರನು ಅಮ್ಮ ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ ಎಂದಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ ಧರ್ಮದ ಧರ್ಮಜನ ಈ ನಿನ್ನ ಪಾದ ಕಮಲದಾಳು ಜನನೇ ಅಮ್ಮ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ಹೇಳ್ತಾಳೆ ಅದು ಯಾವ ಕಾರ್ಯವಾಗು ಕೇಳ್ತಾಳೆ ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ನಾನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ ಎಂತ ಮಾತನ್ನು ಕೇಳಿಬಿಟ್ಟಿದ್ದಾಳೆ ಅಮ್ಮ ಅಯ್ಯೋ ಸಿಯೋಧನ ಈಗಲೇ ನೀನು ಕೆಟ್ಟಿ ಅಷ್ಟ ದಿಕ್ಪಾಲಕರಿ ಸೂರ್ಯ ಚಂದ್ರಾದಿಗಳೇ ಮುನಿಗಳೇ ನನ್ನ ಸ್ವಾಮಿಯನ್ನು ನೀಯೇ ಕಾಪಾಡಬೇಕು ಶ್ರೀಕೃಷ್ಣನ ಕುಟಿಲ್ ಶ್ರೀಕೃಷ್ಣನ್ ನನ್ನ ಇಂದಿನ ಜನ್ಮ ರಹಸ್ಯವನ್ನು ಹೇಳಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ತೊಡಬೇಡ ಕುಮಾರ ಎಂದು ವಾಗ್ದಾನವನ್ನು ಪಡೆದಿರುವುದು ಅಮ್ಮ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡಲೊಲ್ಲೆ ಕಟ್ಟ ಕಳೆಯೋಳ್ ಕರ್ಮಧಾರಿಗೆ ನಾ ಬಿಡಲೊಲ್ಲೆ ಈಗೋ ಕೊಡುವನು ಭಾಷೆಯನ್ನು ಬಿಡುತ್ತಿಂತೆಯ ಜನನೀ ಅಮ್ಮ ಸಂದೇಹವ ಬಿಡು ಅಮ್ಮ ಈ ನನ್ನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ತಾಯಿ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ಮತ್ತೊಂದ ಮುಗಿಲ ಇಳಿದು ಬರಲಿ ಈ ದರೆಯ ಬಿರಿದು ನಿಲ್ಲಲಿ ಮುಗಿಲ ಇಳಿದು ಬರಲಿ ದರೆಯ ಬಿರಿದು ನಿಲ್ಲಲಿ ಇನ್ನಾಣ ಸತ್ಯವನ್ನ ಇನ್ನಾಣ ಸತ್ಯವನ್ನ ಬಿಡುತ್ತಿಂತೆಯ ಜನನೀ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸುತ್ತಾನೆ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬರ್ತಾನೆ ಅಮ್ಮ ಅಮ್ಮ ಸ್ವಲ್ಪ ನಿಲ್ಲುತ್ತಾನೆ ಈ ಯುಗದಿ ನಿನ್ನ ಮಗ ನೋಡುವಮ್ಮ ಇದೇ ಕೊನೆಯಾಗುವುದು ಇಲ್ಲ ಲಭಿಸುವುದು ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು ಅದೇನೆಂದು ಹೇಳು ಕಂದ ಅದೇನೆಂದು ಹೇಳು ಈ ಯುದ್ಧವು ಮುಗಿಯುವವರೆಗೂ ಕರ್ಣನು ನಿನ್ನ ಮಗನಿಂದ ಯಾರಲ್ಲಿಯೂ ಹೇಳಬೇಡ ತಾಯಿ ಅಮ್ಮ ಕರ್ಣ ಅಮ್ಮ ಈ ಯುದ್ಧದಲ್ಲಿ ದೈವಶಕ್ತಾನ ಏನಾದರೂ ಅದನಾಗಿ ಹೋದರೆ ಕರ್ಣ ಹೌದು ಅಮ್ಮ ಹೌದು ಸತ್ಯ ಸನ್ನನಾದ ಧರ್ಮರಾಯನಿಂದಲೇ ನನ್ನ ಅಂತಿಮ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮ ಪಾದರಿಂದಲೇ ಬೇಡಿಕೊಳ್ಳುವೆನು ತಾಯಿ ಹೌದಮ್ಮ ಇದೆಂತಹ ಸಂಕಟ ಮಗನೇ ಇದೆಂತಹ ಸಂಕಟ ಇಂತಹ ಸಂಕಟ ನಾಶಗಳಿಂದಲೇ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಅರಿತವರ ತಿಳಿದವರ ಜಗದಿ
ನದಿಯಲ್ಲಿ ಬಿಸಾಡಿ ಹೊರಟೇ ಹೋದಳು. ಆದರಿಗೆ ತುತ್ತಿಟ್ಟು ಮುತ್ತಿಟ್ಟು ಸಾಕಿದವಳು ರಾಧೆ. ನಾನು ರಾಧೆ ತನೆಯ ಕುಂತೇನಲ್ಲ. ಈ ಪ್ರಪಂಚದಲ್ಲಿ ದೈವ ಬಲ ಇಲ್ಲದವನು ಬದುಕಿದ್ದರೂ ವ್ಯರ್ಥವೇ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷ ಇರುವ ತನಗ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವವಿದ್ಯೆ. ಹಿಂದೇಕಿಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಧೋರಸ್ತವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಕೂಗಿಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರತ್ನವರ್ಣದ ಕರಾಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ನಿಂತಿತು. ಹೇ ಪರಮಾತ್ಮ, ನನ್ನ ಪುತ್ರರಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ ಅಮ್ಮ ಅಮ್ಮನ ಈ ದಿನದ ರೀತಿಯೇ ಬೇರೆ ಆಗಿರುವುದಲ್ಲ. ಇಂಥ ಸಮಯದಲ್ಲಿ ನಾನು ಯುದ್ಧಕ್ಕೆ ಆಶೀರ್ವಾದ ಕೇಳಿದರೆ ಅರಸುವಳು, ಶಪಿಸುವಳು. ಇರಲಿ, ಯುದ್ಧಕ್ಕೆ ಆಶೀರ್ವಾದ ಕೇಳುವುದು ಮಗನಾದ ನನ್ನ ಧರ್ಮ, ಆಶೀರ್ವಾದಿಸುವುದು ಬಿಡುವುದು ಅಮ್ಮನ ಧರ್ಮ. ಅಮ್ಮ ಅಮ್ಮ ಪುತ್ರ,
ನಾನು ನಿನ್ನ ಬರುವಿಕೆಗಾಗೇ ಕಾದಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕಂದ, ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡೆನು, ನನ್ನನ್ನು ಆಶೀರ್ವದಿಸುವ ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನು ಯಾರ ಆಜ್ಞಾಧಾರಕನೂ ಆಗಲ್ಲ. ಏಕೆ ತಾಯಿ, ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ತಾಯಿ? ತಿಳಿದಿರುವನು, ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ. ಭಯವೇಕೆ ಬಿಡು ಮಾತೆಯೇ, ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇತಕ್ಕೆ. ಭಯವೇಕೆ ಬಿಡು ಮಾತೆಯೇ, ಭಯವೇಕೆ ಬಿಡು ಮಾತೆಯೇ, ಛಲದಲ್ಲಿ ಬಲದಲ್ಲಿ ಅನುಮಾನವೇತಕ್ಕೆ. ಭಯವೇಕೆ ಬಿಡು ಮಾತೆಯೇ, ಮೆರೆಯುವೆ ಶೌರ್ಯದಿ ಜನಧನ ಛಲವನ್ನು ಬಿಡದಲೆ. ಮೆರೆಯುವೆ ಶೌರ್ಯದಿ ಛಲವನ್ನು ಬಿಡದಲೆ. ತರೆಯಳು ಧರ್ಮಕ್ಕೆ ಜಯವನ್ನು ತರುವೆ. ತರೆಯಳು ಧರ್ಮಕ್ಕೆ ಜಯವನ್ನು ತರುವೆ. ದುರುಳ ಪಾಂಡವರನ್ನು ರಣಗಳು ಬಲಿ ಕೊಡುವೆ. ದುರುಳ ಪಾಂಡವರನ್ನು ರಣಗಳು ಬಲಿ ಕೊಡುವೆ. ಕನಕರ ಕೀರ್ತಿಗೆ ಗಳಿಸುತ್ತೆ ಮೆರೆವೆ. ಕನಕರ ಕೀರ್ತಿಯ ಗಳಿಸುತ್ತೆ ಮೆರೆವೆ. ಭಯವೇಕೆ ಬಿಡು ಮಾತೆಯೇ, ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ. ಭಯವೇಕೆ ಬಿಡು ಮಾತೆಯೇ, ಬರಿ ಬರಿ ವಿಧದಲ್ಲಿ ನೀ ಹೊಗಳುವೆ ಪಾಂಡವರ. ಬರಿ ಬರಿ ವಿಧದಲ್ಲಿ ನೀ ಹೊಗಳುವೆ ಪಾಂಡವರ. ಸಾಕು ನಿನ್ನ ನೀತಿ ವಾಕ್ಯ, ಸಾಕು ನಿನ್ನ ನೀತಿ ವಾಕ್ಯ. ಥರ ಎಳೆದು ಕುರುಪದಿ ಸಮನಿಗರೆ. ಭಯವೇಕೆ ಬಿಡು ಮಾತೆಯೇ, ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ. ಭಯವೇಕೆ ಅಮ್ಮ, ಭಯವೇಕೆ ಜನನಿ, ಭಯವೇಕೆ ಬಿಡು ಮಾತೆಯೇ. ಅಮ್ಮ, ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ಈ ದ್ವೇಷವಿರಿಸಬೇಡ. ಪಾಂಡವರೊಳು ಈ ದ್ವೇಷವಿರಿಸಬೇಡ. ಕುರುಪಾಂಡವರ ಸೋದರ ಸಮರ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವನ್ನು ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನನ್ನ ಮಾತನ್ನು ಕೇಳು.
ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. ಅಮ್ಮ, 100 ಜನ ವೀರಪುತ್ರನ ಎತ್ತ ವೀರಮಾತೆ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿದ್ದೇನೆ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡುವನು ಅಷ್ಟೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾಗಿದ್ದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ. ಅಮ್ಮ, ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತುಕೊಳ್ಳುವುದು ಒಬ್ಬ ಕ್ಷತ್ರಿಯ ಧರ್ಮವಂತರಲ್ಲಿ, ಒಬ್ಬ ಮಾನವ ಧರ್ಮವಲ್ಲ. ಅಮ್ಮ, ಭಾನುಮತಿಗೆ ಅಥವಾ ನನ್ನ ಅರಮನೆ ಒಬ್ಬ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆನೋ ಪಲ್ಲೆಯ ಜನರಿ? ಏನು ಮಾಡುತ್ತಿದ್ದೆ? ಪರಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವೇ ನನಗೆ ಪ್ರತಿಕಕ್ಷೆಯಾಗಿದ್ದರು ನಿಂತಿದ್ದರು. ಅದಕ್ಕೆ ಪ್ರತಿರೋಧ ನೋಡುತ್ತಿದ್ದರು. ಆದರೆ ಓ ಧರ್ಮ ದುರೀರರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಾಯಕನಾದ ಹೇಡಿಯೂ ಮಾಡಲಿಲ್ಲ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರ ನಾನು ಆ ಪಾಂಡವರನ್ನು ಅಷ್ಟೊಂದು ದ್ವೇಷುವುದು. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲಾಗ್ರವಾಗಿ ನಾಶ ಮಾಡಿ ಸಂತನು ವಿಶ್ವ ದುಷ್ಕೀರ್ತಿ ಕಳಂಕಗಳಿಂದ ಪಾರು ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕೋಸ್ಕರವಾಗಿ ನಾನು ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಅರಸು ಜಲ್ದಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ? ದುಷ್ಟ, ಆದರೆ ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯು ನಾಶವಾಗುವಂತೆ ಮಾಡಿ. ಏಕೆಂದರೆ ನನ್ನ ಆಶೀರ್ವಾದ ಸ್ವರವು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿ ವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯ ಪರಿಪಾಯ ತಿರಸ್ಕರಿತ ದೃಷ್ಟಿ ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ, ಆ ಪಾಂಡವರು ನಾನು ಯುದ್ಧಕ್ಕೆ ಆಹ್ವಾನಿಸೇ ತೀರುವನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ನೀನೇನು ಮಾನವನೋ? ಮಾನವ ರೂಪದ ದಾನವನು. ಅಮ್ಮ, ನಾನು ಈ ದಿನ ಮಾನವನಲ್ಲ, ಮಾನವ ರೂಪದ ದುರ್ಧಾನವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗ ಇವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನೇ ದುಃಖಮಯವಾಗಿ ಮಾಡಿರುವನು. ಆದರೂ ನಾನು ಇವನನ್ನು ತ್ಯಜಿಸಲಾರೆ. ಏನೇ ಆಗಲಿ ಇವನೆನ್ನ ಪುತ್ರನನ್ನು. ಇವನನ್ನು ಆಶೀರ್ವದಿಸಿ ಕಳುಹಿಸಿ ಕೊಡಬೇಕಾದದ್ದು ತಾಯಿಯಾದ ನನ್ನ ಕರ್ತವ್ಯ. ಎದುರಿನಲ್ಲಿ ಮಣಕಾಲೂರಿ ಕುಳಿತುಕೋ ಕುಮಾರ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗುವುದು ರಣರಂಗದಲ್ಲಿ ಅಪ್ರತಿಮ ಪೌರುಷತೆ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಛಲವಿ ಬಲವೆಂದು ನಂಬಿ ನಡೆವ ಕುವರನೇನು, ಛಲಕ್ಕಾಗಿ ಮಾತೊರೆವ ಧೀರನೇ
ಸಾಧಿಸಿದ ವೀರನೇನು ವೀರನೇನು ಯತೋ ಧರ್ಮಸ್ತತೋ ಜಯಃ ಯತೋ ಧರ್ಮಸ್ತತೋ ಜಯಃ ಯತೋ ಧರ್ಮಸ್ತತೋ ಜಯಃ ಯತೋ ಧರ್ಮ ತಥೋ ಜಯತೆ ಯತೋ ಧರ್ಮ ತಥೋ ಜಯತೆ ಯತೋ ಧರ್ಮ ತಥೋ ಜಯತೆ. ಯಾರಲ್ಲಿ ಜಯವಿರುವುದೋ ಅವರಿಗೆ ಜಯವಾಗಲಿ. ಈ ಪಣಬಂಧವನ್ನು ನಿಚ್ಚಿಟ್ಟು ರಣಕಂಕನು ತೊಟ್ಟ ಈ ದುರ್ಯೋಧನಿಗೆ ಜಯವಾಗಲೇಬೇಕು. ಆ ಮಂಗಳದ ಮುಂಗಳಕ್ಕೆ ಆ ಪಾಂಡವರ ತನಕಕ್ಕೆ ನಾಂದಿ ಆ ಪಾಂಡವರ ಪತನಕ್ಕೆ ನಾಂದಿ ಆ ಪಾಂಡವರ ಪತನಕ್ಕೆ ನಾಂದಿ. ವಿಜಯ ವಾಸುದೇವ, ಉಭಯ ಸೈನ್ಯಗಳ ನಡುವೆ ರಥವನ್ನು ನನ್ನೊಡನೆ ಹೋರಾಡಲು ಸಿದ್ಧರಾಗಿರುವ ವೀರನೊಮ್ಮೆ ನೋಡುವೆನು. ದುರ್ಯೋಧನ ಹಿತಕಾಂಕ್ಷಿಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ತೋರಿಸುದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕುಮಾರು ಭಯಂಕರ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕುಮಾರು ಭಯಂಕರ. ಮಹಾರಥಿಕ ಮಗು ಪದಾತಿ ಪರಿರುತ ಮಹಾರಥಿಕ ಮಗು ಪದಾತಿ ಪರಿರುತ ಮಹಾಗ್ರ ಹರಿಭಟ ಸಮಾಕಾಂತ ವಿಜಯ ವಿಜಯ ಜವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅಜಿತ ನಿವಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ಅಜಿತ ನಿವಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ತುಗಿಲಿರೋಚಿ ಕುಲ ಮಹಾದ್ವಿನಿ ಕಿಳ ತುಗಿಲಿರೋಚಿ ಕುಲ ಮಹಾದ್ವಿನಿ ಕಿಳ. ಕೃಪ ಭರಿತ ಗುರು ವಿಜಯ ಪರಿಕಲಿತ ಕೃಪ ಭರಿತ ಗುರು ವಿಜಯ ಪರಿಕಲಿತ. ಕೃಪಾ ಭರಿತ ಗುರು ವಿಜಯ ಕೃಪ ಭರಿತ ಗುರು ವಿಜಯ 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 ಜವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಹಿತ್ತ ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು. ಹತ್ತ ನೋಡು ಪಾರ್ಥ, ಕೌರವೇಶನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನ ಒಳಗೂಡಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೋಬಲರಾಜನಾದ ಶಕುನಿ ಇರುವನು. ಜಯದ್ರಥನ ಬಲಭಾಗದಲ್ಲಿ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಆ ಕೌರವೇಶನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇದ್ದಾರೆ. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ತಮ್ಮತ್ತ ನೋಡುತ್ತಿರುವನೇ ಅಶ್ವತ್ಥಾಮನು.
ಹತ್ತ ನೋಡು ಪಾರ್ಥ, ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರೆಗೆ ಕುಳಿತಿರುವ ಆ ಮಹಾಪುರುಷನೇ ಕುರುಕುಲದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ಹೊಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹನ್ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಮಿತ್ರ, ಏನಾಯಿತು? ಏನು ಹೇಳಲಿ ದೇವ? ಸಮರದಿ ಸೆಣಸಾಡೆ ನಾಮ್ ಕೃಷ್ಣ, ಸಮರದಿ ಸೆಣಸಾಡೆ ನಾಮ್ ಕೃಷ್ಣ, ಸಮರದಿ ಸೆಣಸಾಡೆ ನಾಮ್. ವಾಸುದೇವ, ಸಮರದಿ ಸೆಣಸಾಡೆ ನಾಮ್ ಕೃಷ್ಣ, ಸಮರದಿ ಸೆಣಸಾಡೆ ನಾಮ್ ಕೃಷ್ಣ, ಸಮರದಿ ಸೆಣಸಾಡೆ ನಾಮ್. ವಾಸುದೇವ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, 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 ಮತಿಹೀನ ನಾನಾದೆ ಪತವ ತೋರಿಸುದೇವ, ಮತಿಹೀನ ನಾನಾದೆ ಪತವ ತೋರಿಸುದೇವ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ. ಜನಾರ್ದನ, ಗುರುಪಾಂಡವರ ಶಿರಛೇದಿಸೆನ, ಗುರುಪಾಂಡವರ ಶಿರಛೇದಿಸೆನ, ಗುರುಪಾಂಡವರ ಶಿರಛೇದಿಸೆನ, ಗುರುಪಾಂಡವರ ಶಿರಛೇದಿಸೆನ, ಹನುಮ ಭೋಗವ ಬಯಸಿ ವಾಸಗಿ ನಾನಾಗಿ, ಅಲ್ಪ ಭೋಗವ ಬಯಸಿ ವಾಸಗಿ ನಾನಾಗಿ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ, ಸಮರದಿ ಸೆಣಸಾಡಿನ, ಸಮರದಿ ಸೆಣಸಾಡಿನ. ಏನು ಹೇಳಿದೆ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ಧಾರಣದ್ವಾರ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು. ಕೃಷ್ಣ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಜ್ಞಾತಿಗಳು, ಮಿತ್ರರು. ಇವರುಗಳ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆ. ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಒದಗಿ ಗುರುಹಿಂಸೆಗೆ ಕೈ ಹಾಕಲಾರನು. ರಥವನ್ನು ಹಿಂತಿರುಗಿಸು ಮಿತ್ರ, ನಮಗೆ ಯುದ್ಧವೇ ಬೇಡ. ಮಿತ್ರ, ಏನಾಯಿತು? ಈ ವಿಷಮಾವಸದಲ್ಲಿ ಕಶ್ಮಲ ಭಾವನೆ ನಿನ್ನಲ್ಲಿ ಹೇಗೆ ಉಂಟಾಯಿತು? ಕುತ ತ್ವಂ ಕಶ್ಮಲಮಿದ ಕುತ ತ್ವಂ ಕಶ್ಮಲಮಿದ ವಿಷವೇಷಮೋಪಸ್ಥಿತ ಅನಾರ್ಯ ದುಷ್ಟಮ ಸ್ವರ್ಗೇ ಅನಾರ್ಯ ದುಷ್ಟಮ ಸ್ವರ್ಗೆ ಮಮ ಕೀರ್ತಿಕರಮಾರ್ಜುನ. ಆ
ಈ ವಿಷಮಾವಸರದಲ್ಲಿ ಕಶ್ಮಲ ಭಾವನೆ ನಿನ್ನಲ್ಲಿ ಹೇಗೆ ಉಂಟಾಯಿತು? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುವೆಯಾ? ಆದರ್ಶ ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಹೇಗೆ ಸಹಿಸುವೆ? ಕಥಂ ಭೀಷ್ಮಂ ಮಹಾಶಂಕೆ ಕಥಂ ಭೀಷ್ಮಂ ಮಹಾಶಂಕೆ ದ್ರೋಣಂಚ ಮಧುಸೂದನ ಇಷುಭೀ ಪ್ರತಿಯೋ ಸ್ವಾಮಿ ಇಷುಭೀ ಪ್ರತಿಯೋ ಸ್ವಾಮಿ ಪೂಜಾರ್ಹ ವರಿಸೂದನ ವಾಸ್ತು ಕುರು ಸೈನ್ಯದ ಕಡೆಗೆ ಒಮ್ಮೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರು. ಪೂಜಾರ್ಹರಾದ ಅವರುಗಳ ಮೇಲೆ ಅಸ್ತ್ರವನ್ನು ತೊಡುವುದು, ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜ್ಯಲಕ್ಷ್ಮಿಯನ್ನು ಅನುಭವಿಸುವ ಇಚ್ಛೆಯು ನನಗೆ. ಸ್ವಜನ ವಧೆಯು ನನಗೆ ಸರ್ವತಾ ಸಮ್ಮತವಲ್ಲ ದೇವ, ನನಗೆ ಸರ್ವತಾ ಸಮ್ಮತವಲ್ಲ. ಅರ್ಜುನ, ಅಸ್ಥಿರಂ ದೇಯಂ ಅಸ್ಥಿರಂ ದೇಯಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮರಕ್ಷಕನಾನಿರೆ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣನಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದನ್ನು ಇವರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಅನೇಕ ಸಾರಿ ಲೋಕದಲ್ಲಿ ಜನಿಸಿದ್ದೆವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಾದನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಬಲ್ಲವೇನು? ಯುದ್ಧ ಕ್ಷತ್ರಿಯ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ವಾಸುದೇವ್, ಯುದ್ಧದ ಹೆಸರೆತ್ತಿದ್ದರೆ ನನ್ನ ದೇಹವು ಕಂಪಿಸತೊಡಗುವುದು. ದುಸ್ಸಾಹಸ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಸ್ತೇಜವಾಗುವು. ನಾನು ಹೇಡಿಯಲ್ಲ ಪರಮಾತ್ಮ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳುದೇವು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಬೇರಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಿಂದ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆ ಅನರ್ಥಕಾರಿ. ನನ್ನ ಪರಿಯಲ್ಲಿ ಪಾರ್ಥ, ಇದು ಧರ್ಮಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಹಕೀರ್ತಿ ಬಾಜಕನೆನಿಸಿವೆ. ಹಕೀರ್ತಿ ನಿನ್ನಂಥ ಸಂಭಾವಿತನಿಗೆ ಮರಣಕ್ಕಿಂತ ಘೋರತರವಾದುದು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕರನ್ನು ನಿಂದಿಸುವರು. ಆದುದರಿಂದ ನೀವು ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ್, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕಾರ್ಯವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸ ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಈಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಮಾನ ಭಾವನೆಯಿಂದ ನಿರ್ದಿಷ್ಟ ಕರ್ಮವನ್ನು ಆಚರಿಸುವುದೇ ಮಾನವ ಧರ್ಮ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ
ನನ್ನ ಹೃದಯದ ಪ್ರಸೂತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಹೇ ಯೋಗೀಶ್ವರ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ವಾಸುದೇವ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿದ್ದೆವು. ಅವುಗಳ ನೆನಪು ನನಗಿರ್ಬೋದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನ್, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮ ಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳು ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಗಮ್ಯಾನಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರೇಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವನು. ಜಲರೂಪದಿಂದ ಅವುಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವನು. ಮನೋಬುದ್ಧ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕನಾದ ಈ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ನಾನು, ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರನ ಕಾಂತಿಯು ನನ್ನದು. ಮನುಷ್ಯನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ರುದ್ರನಲ್ಲಿ ಶಂಕರನು, ರುಚಿಗಳಲ್ಲಿ ಮೃಗುವು, ಪರ್ವತಗಳಲ್ಲಿ ಮೇರುವಾಗಿರುವನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರ ಒಂದಲ್ಪಾಂಶದಿಂದ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವು. ವಾಸುದೇವ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ನಿನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸೈನ್ಯವನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವುದು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿರು. ಯುದ್ಧದಲ್ಲಿ ಜಯವನ್ನು ಗಳಿಸಿ ಕೀರ್ತಿಯನ್ನು ಪಡೆಯುವೆ. ಭಯಾನಕ ರೂಪವಿದು. ಎನ್ನನವು ಚಂಚಲದ ಕಾರ್ಗತಲೆಯಾಗಿ ಬೆಳಕು ನೀನಾಗಿ ಚಿರಚಿತ್ತವಾಯಿತೆ ದೇವಾ. ಕಿಂಕರನ ಪರೆಯ ಕರುಣಾ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ ಗಿರಿಧಾರಿ ವಾಸುದೇವ. ಶರಣರ ಪೊರೆಯೋ ಜೀವನ ನೀರೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ.
ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ತೋರಿಸಿ ಕರಗಳ ಬೇಡುವೆ ಚರಣವೇ ಜೋಡಿಸಿ ಕರಗಳ ಬೇಡುವೆ ಚರಣವೇ ಕೊರು ಕೃಪೆಯನು ಪಾವನನನ್ನೊಳು ಕೊರು ಕೃಪೆಯನು ಕೊರು ಕೃಪೆಯನು ಪಾವನನನ್ನೊಳು ಕೊರು ಕೃಪೆಯನು ಭೀಕರ ರೂಪದ ಬೇಗೆಯ ಬೈಸೆ ಭೀಕರ ರೂಪದ ಬೇಗೆಯ ಸೈನೆ ಶರಣರ ಮೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೊನೆ ರಾಧಾರಮಣ ಮುಕ್ತಿಯ ಕರುಣಿಸೊನೆ 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 ಎಂತಹ ಭಯಾನಕ ರೂಪವಿದೆ ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ ನಿನ್ನ ಸೌಮ್ಯ ರೂಪವೊಂದಾದ ಕರುಣಾಮಯ ನಿನ್ನ ಭಕ್ತ ಪರಾಧೀನ ಭಕ್ತ ಹೃದಯದಲ್ಲಿ ಸದಾ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮುದ್ರ ಮಂದಾಸವನ್ನು ತೋರಿ ಗೋಪಿಕಾ ವಲ್ಲಭ ಲಲನ ಚಿತ್ತವಾದ ನಿನ್ನ ಸುಹಾಸ ವದನವೆಲ್ಲಿ ಭಯವನ್ನು ಬಿಡೋ ಪ್ರಾಣಸಕ ಗದಾಚಕ್ರ ಶೋಭಿತವಾದ ಈ ನನ್ನ ಸೌಮ್ಯ ಮೂರ್ತಿ ದರ್ಶನವನ್ನು ಮಾಡು. ಸಾಗರದ ಮಧ್ಯೆ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡಬಿಟ್ಟರಲು ನಾನು ಕಂಕಣೋದ್ಧರನಾಗಿರುವೆನು. ಆಜ್ಞೆ ಮಾಧವ. ತೆಗೆದುಕೋ ಗಾಂಡೀವಿ, ಮೊಳಗಿಸು ರಣಬೇರಿ. ಹತ್ತು ಯುದ್ಧದ ಘೋರ ತರುವಾಯ ಭೀಷ್ಮನು ಪರಾಜಿತನಾದನು. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂದಿರುಗಿದೆನು. ದ್ರೋಣನಿಂದ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಚಕ್ರವ್ಯೂಹ ಪದ್ಧತಿಯನ್ನು ಕಲಿತಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಸಂಶಿತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ ಅಣ್ಣ. ಇದರ ಉಪಾಯವೇನು ಭೀಮಸೇನ? ಜಾಗೃತೆಯಾಗಿ ನಾವು ಒಂದು ಉಪಾಯವನ್ನು ಹೂಡಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಹೀಗದೇ ಇರುವಾಗ, ನನ್ನ ತಂದೆಯ ಗವಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತಹ ಆಪತ್ತಾದರೂ ಏನು ಹೇಳು ದೊಡ್ಡಪ್ಪ? ದೊಡ್ಡಪ್ಪ ಭಲೆ ಭಲೆ ಅಭಿಮನ್ಯು. ಕಾಲಿ ಎದ್ದು ಕೂಳರನೆಲ್ಲ ಕೋಲ ವಿಕ್ರಮಣ ತೆರೆದುಳಿದ ಕಾಲಿ ಎದ್ದು ಕೂಳರನ ಕೋಲ ವಿಕ್ರಮ ತೆರೆದುಳಿದ
ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ಯೋಗವನ್ನು ಭೇದಿಸುವೆನು. ಅದಕ್ಕೆ ತಮ್ಮ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನನ್ನನ್ನು ಹೊರಸು ತಂದೆ. ಪಾಪ ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪಿ. ನೀನು ಈ ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಛಾತ್ರ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಲು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಸುಭದ್ರೆಯು ಆನಂದ ಭಾಷ್ಯಗಳನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಓಡಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಮಾಂಡ ಕಂಚಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಕ್ಕೆ ನಾನೇನು ಹೇಳಿಯಲ್ಲ. ತಾಯಿಯ ಗರ್ಭದಲ್ಲಿದ್ದಾಗಲೇ ಓ ಯುಗವನ್ನು ಬೇಯಿಸುವ ಉಪಾಯವನ್ನು ತಿಳಿದಿರುವನು. ದೊಡ್ಡಪ್ಪ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಿನ್ನ ಇಷ್ಟದಂತಾಗಲಿ ಭೀಮಸೇನ. ಈ ವೀರ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಹಾಗೆ ಆಗಲಿ. ಹೋಗು ಭೀಮ, ನೀವು ಹೋಗು. ದೊಡ್ಡಪ್ಪ, ಜಯಶೀಲರಾಗಿ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚ ಅಂತ ರಕ್ಷಿಸುತ್ತಿರಲು ನನಗೆಲ್ಲಿಯುವುದು ಭಯ. ನಡೆಯುವುದು ದೊಡ್ಡಪ್ಪ. ನಡೆ ನಡೆ ಕುಮಾರ. ಸಮುದ್ರ ಕಲಗಿ ರೋಚದ ಬೆಂಕಿ ದೊಡ್ಡಪ್ಪ. ಬಲೆ ಬಲೆ ಕುಮಾರ. ಅದ್ಭುತ ರೋಷದ ಬೆಂಕಿ ರೋಷಾಂತಿ ಹಾಲೆ ಮತ್ತೆ ರಾಕ್ಷಸರ ದೇವಗಳ ಬಿಡುವೆ ಅಪಾತನ ಹೆಸರುಳಿಸುವೆ ಅಧರ್ಮನ ಬದಲಿಸುವೆ
ಹಾಡ್ತಾ ಸೇರಿಯ ಸುಖ ನೀಡುತ್ತ ಸ್ವಾಗತ 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 ಸ್ವಾಮಿ ನಾನು ನಿಮಗೆ ಧ್ಯಾನಕ್ಕಾಗಿ 4 ದಿನಗಳು ಹಮ್ಮಲಿಸುತ್ತಿದ್ದೇನೆ. ಆದರೂ ಈ ದಿನ ಲಭಿಸಿತು ಪ್ರಿಯ ಉತ್ತರ ಪ್ರಾಣೇಶ್ವರ. ಆ ನಿನ್ನ ದೇವರ ದರ್ಶನವೂ ನೀನು ಹೊಂದಿದೆ. ಆಹಾ. ಆದರೆ ಆತರ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿ ಹೇಳುತ್ತೇನೆ. ಪ್ರಾಣೇಶ್ವರ, ನನ್ನ ಸರಸ್ಸವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ಅದೇನುಳಿದಿದೆ? ಉತ್ತರ ಪ್ರಿಯ, ಅದು ಅದು ನನ್ನ ಮನದಾಸೆಯನ್ನು ಪೂರೈಸಬಾ ಉತ್ತರ. ಹೌದು ಸ್ವಾಮಿ. ನನ್ನ ಮನದಾಸೆಯನ್ನು ಪೂರೈಸಬಾ ಉತ್ತರ. ಮನದಾಸೆ ಪೂರೈಸುವ ಮನದಾಸೆ ಪೂರೈಸುವ ರಮಣಿ ಮನದಾಸೆ ಪೂರೈಸುವ ಮನಸ್ಸಿದು ನಿನಗಾಗಿ ತನುವಿದು ನಿನಗಾಗಿ ಮನವಿದು ನಿನಗಾಗಿ ತನುವಿದು ನಿನಗಾಗಿ ಮನಸ್ಸಿದು ನಿನಗಾಗಿ ತನುವಿದು ನಿನಗಾಗಿ ಮನಸ್ಸಿದು ನಿನಗಾಗಿ ತನುವಿದು ನಿನಗಾಗಿ ನನದು ನನಗೂ ಮನ ತಮಕಿಸಿದೆ ನನದು ನನಗೂ ಮನ ತಮಕಿಸಿದೆ ನನದು ನನದು ನಿನ್ನ ಪ್ರೀತಿಗೆ ಸೋತನು ಕಾಮನ ರಮಣಿ ನನದು ನನದು ನಿನ್ನ ಪ್ರೀತಿಗೆ ಸೋತನು ಕಾಮನ ಮನದಾಸೆ ರಮಣಿ ಮನದ ಸಾನಿದ ಪದ ಮಗರಿ ಸರಿ ಸೀನ ಪನಿ ಮಗರಿ ಸರಿ ಸಾನಿದ ಪದ ಮಗರಿ ಸರಿ ಸಾರಿ ಮಪನಿ ಮನದಾಸೆ ಪೂರೈಸುವ ರಮಣಿ ಮನದಾಸೆ ಪೂರೈಸುವ ಪಾದ ಮಗರಿ ಸರಿ ಮಪನಿ ಪಾದ ಮಗರಿ ಸರಿ ಮಪನಿ ಮಪನಿ ಸರಿ ಮಪನಿ ಸರಿ ಮಗದ ಸರಿದ ಮಪನಿ ಮನದಾಸೆ ಪೂರೈಸುವ ರಮಣಿ ಮನದಾಸೆ ಪೂರೈಸುವ ಅನುವಿನ ತಾಗ ಮನಸ್ಸಿನ ಗೋಗೋಪ ಮನಸ್ಸಿನ ದಯವ ಮನಸ್ಸಿನ ಗೋಗೋಪ ಮನಸ್ಸಿನ ದಯವ ಮನಸ್ಸಿನ ಗೋಗೋಪ ನೆನದು ನೆನದು ಮನ ಕರಗಿಸಿದೆ ನೆನದು ನೆನದು ನಿನ್ನ ಪ್ರೀತಿಗೆ ಸೋತನು ಕಾಮನ ರಮಣಿ ನೆನದು ನೆನದು ನಿನ್ನ ಪ್ರೀತಿಗೆ ಸೋತನು ಕಾಮನ ರಮಣಿ ಮನದಾಸೆ ಪೂರೈಸುವ ಮನದಾಸೆ ಪೂರೈಸುವ ಸಾ ಸನಿದ ಪದ ಪ ಮಗರಿ ಸರಿ ಸ ರೇ ಮಪನಿ ಸ ಸನಿದ ಪದ ಪ ಮಗರಿ ಸರಿ ಸ ರೇ ಮಪನಿ ರೀ ಮಗ
ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಪ ದ ಪ ಮಗರಿ ಸರಿ ಸರಿ ಮ ಪ ಸಾರಿ ಸ ಮ ಪನಿ ದ ಮ ಪನಿ ಸರಿ ರೇ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸನಿ ದ ಪ ಮಗ ಸರಿ ಮ ಪ ಸರಿ ಮರಿ ಮ ಪ ಮ ಪನಿ ಸರಿ ರೇ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ರೇ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಪದ ಪ ಮಗರಿ ಸರಿ ಸ ರೇ ಮ ಪ ಸಾರಿ ಸ ಮ ಪನಿ ದ ಮ ಪನಿ ಸರಿ ರೇ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸನಿ ದ ಪ ಮಗ ಸರಿ ಮ ಪ ಸರಿ ಮರಿ ಮ ಪ ಮ ಪನಿ ಸರಿ ರೇ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ರೇ ಮ ಗ ಸ ಸನಿ ದ ಪ ನಟರಾಜನ ನಾಟ್ಯದ ಮನದಾಸೆ ಪೂರೈಸುವ ಸಾಪ ಮ ಪನಿ ದ ಪ ಮಗರಿ ಸರಿ ಮ ಪನಿ ದ ಪ ಮಗರಿ 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 ಸ ಸನಿ ದ ಪದ ಪ ಪಾನಿ ಸರಿ ಮಗರಿ ಸರಿ ಮ ಪಾನಿ ಸರಿ ಮಗರಿ ಸರಿ ಸ ನಿ ದ ಪದ ಪ ಮಗರಿ ಸ ಪರಿ ಸರಿ ದ ಪ ಮಗರಿ ರೇ ಮ ಮಗರಿ ರೇ ಮ ಪನಿ ಸ ಪರಿ ಸರಿ ದ ಪ ಮಗರಿ ರೇ ಮ ಮಗರಿ ರೇ ಮ ಪನಿ ರೇ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ರೇ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ರೇ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಮನದಾಸೆ ಪೂರೈಸುವ ಮನದಾಸೆ ಪೂರೈಸುವ ಮನದ ಪೂರೈಸುವ ಉತ್ತರ ನಾನು ಅದನ್ನು ಬಲ್ಲೆ ಉತ್ತರ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೀತಿಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಇಚ್ಛೆ. ಉತ್ತರ ಅತ್ತ ನೋಡು. ಉತ್ತರ ವಸಂತದ ಹೂಬಳ್ಳಿಗಳು ತಮ್ಮ ಹೊಸ ಹೊಸದ ಗಾನಗಳಿಂದ ಪ್ರಕೃತಿಯನ್ನು ನಲಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ತಮ್ಮ ಹೊಸ ಕಿರಣಗಳಿಂದ ಜಗತ್ತನ್ನು ಬೆಳಗುತ್ತಿರುವ ಪ್ರೇಮದ ವಿಚಾರವಾಗಿ ಪ್ರೇರಿಸಿ ವಿರಹದಿಂದ ಸಮ್ಮೇಳನ ಮತ್ತೆ ವಿರಹ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವಾಳ ಪ್ರೇಯಿಸಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಮತ್ತೆ ಸಮ್ಮಿಳಿತರಾಗಿರು. ಈ ಆನಂದದ ಸುಪ್ರಭಾತದಲ್ಲಿ ನಿಮ್ಮ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ನಾನು ಅಲಂಕರಿಸುವ ಬಯಸಿ. ದೇವರೇ ಪೂಜೆಯನ್ನು ಬೇಸಿ ಬಂದಾಗ ಭಕ್ತರಾದ ನಾನು ನಿರಾಕರಿಸಬಲ್ಲೆ. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಸ್ವಾಮಿ ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ನಾನು ಯಾರಿಸಿ ಆಯ್ದುಕೊಂಡ ಈ ವಿಶ್ವ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಪ್ರಿಯ. ಸ್ವಾಮಿ ದೇವ ಹೇಳು. ಪ್ರಾಣೇಶ್ವರ ಸ್ವಾಮಿ ಉತ್ತರ ಬೇಡ ಮನಸ್ಸು ನಲ್ಲ ನಿನಗೆ ಬಿಡುಮ ಬಯಸಿರುವೆ ಸ್ವಾಮಿ. ಉತ್ತರ ಬಿಡುಮ ಬಯಸಿರುವೆ ಪ್ರಿಯ.
ನೀ ನನಗೆ ಆಹಾ. ಉತ್ತರ ಪ್ರಾಣೇಶ್ವರ, ಹೇಳು ಪ್ರೇಯಸಿ. ನಾನಿನಗೆ ನೀ ನನಗೆ ಆಹಾ. ಪ್ರಿಯ, ಹೇಳು ಪ್ರೇಯಸಿ. ಪ್ರಾಣೇಶ್ವರ, ಉತ್ತರ ಅಲ್ಲಿ ನೋಡಿದಿರಾ? ನೋಡಿದ್ವಿ ಪ್ರೇಯಸಿ. ಇಲ್ಲಿ ಸ್ವಾಮಿ. ಪ್ರಿಯ, ನನಗೇನು ಕಾಣುತ್ತಿಲ್ಲ ಪ್ರೇಯಸಿ. ಹೌದು ಸ್ವಾಮಿ. ಏಕೆಂದರೆ ಏಕೆಂದರೆ ಎಲ್ಲವೂ ನೀನೇ ಆಗಿರುವಾಗ, ಅಬ್ಬಬ್ಬಾ, ನೀನೇ ನನ್ನ ಕಣ್ಣು ಮುಂದೆ ಕಾಣುತ್ತಿರುವಾಗ ಆಹಾ. ಅವೆಲ್ಲವೂ ಶೂನ್ಯ. ಹೌದು ಸ್ವಾಮಿ. ಹೌದು ಉತ್ತರ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡಿ. ನನ್ನ ನಿನ್ನ ಸಂದೇಶವ ನನಗೆ ಸ್ವಾಮ್. ಪ್ರಿಯ, ಹೇಳು ಪ್ರೇಯಸಿ. ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ನೋಕುವಂತ ಕೋಪದಲ್ಲೇಕೆ, ಕೋಪವೇಕೆ, ಸರಸದ ಮೇಲೆ ದೂರವಿಲ್ಲಬೇಕೆ, ಕೋಪವೇಕೆ, ನಿನಗಾಗಿ ಬಂದೆ ಬಲವನ್ನು ತಂದೆ. ನಿನಗಾಗಿ ಬಂದೆ ಬಲವನ್ನು ತಂದೆ, ನನ್ನದೆಲ್ಲ ನಿಂದೆ. ಪ್ರಿಯ, ಸ್ವಾಮಿ. ಹೇಳು ಪ್ರೇಯಸಿ. ಪ್ರಾಣೇಶ್ವರ, ಮನಸೋತೇನು ನಾನಿನಗೆ ನನಗೆ ಸ್ವಾಮಿ. ಉತ್ತರ ಓ ನಲ್ಲನೆ ಸವಿನಾದಲ್ಲ ಹುಡುಗಿಯ, ನಾನೇನಂತಿಲ್ಲ ಪ್ರೀತಿಯ, ನಾನಿನ್ನ ಬಿಡೆನು ನನ್ನ ಜೀವ ಎಂದಿಗೆ. ಸ್ವಾಮಿ. ಪ್ರಾಣೇಶ್ವರ, ಉತ್ತರ ಸ್ವಾಮಿ. ಮನಸ್ಸು ಪ್ರಿಯ, ಉತ್ತರ ಆವಾ ರಾಗವ ಮಾಡಲೇ
ಬಳಗೆಲುವೆ ನನ್ನೋಲು ಮೇಸಿರಿಯೇ ಅವರ ಗವ ಪಾಡಿ ಅವನ ತಲೆಗೈವೆ ಅವರ ಗವ ಪಾಡಿ ಅವನ ತಲೆಗೈವೆ ಅವ ಜೀವದಿ ನಲಿದು ನೀ ನಿಂದು ಬರುವೆ ಅವ ಜೀವದಿ ನಲಿದು ನೀ ಬರುವೆ ಅವರ ಗವ ಮಾಡಲಿ ಅವರ ಗವ ಮಾಡಲಿ ಹಲಗೊಂಸಲನಿತಾತಲೆ ಮನೊಳಗಲಿ ಉಡಸಿದ ಜಲತಾರೆ ಹಲಗೊಂಸಲನಿತಾತಲೆ ಮನೊಳಗಲಿ ಉಡಸಿದ ಜಲತಾರೆ ಗುಜದಲ್ಲಿ ಕನಸಿನ ಗುಹೆಯಲ್ಲಿ ಅರಳಿದ ಸುಮಗಳು ಕನಸಿನ ಗುಹೆಯಲ್ಲಿ ಅರಳಿದ ಸುಮಗಳು ಕೊನಲಾಗಿ ಅರಸುವ ಶುಭ ಯೋಗ ಬೀರುತ್ತ ಕೊನಲಾಗಿ ಅರಸುವ ಶುಭ ಯೋಗ ಕೊನಲಾಗಿ ಗರಸುವ ಶುಭ ಯೋಗ ಬೀರುವ ಅವರ ಗವ ಚಲುವೆ ಚಲುವೆ ಕೋಲು ಮೆಸಿರಿ ಅವರ ಗವ ಆಡಲೇ
ಬಹುಕಾಲ ತಪಗೈವೆ ನಿನ್ನ ಪಡೆಯಲು ನನ್ನವಳು ಬೀಡಾಯಲು ಓ ಪ್ರಿಯತಮೆ ಓ ಪ್ರಿಯತಮೆ ಈಗೆಲ್ಲ ಬಾಳಿನ ಜೀವವು ಈಗೆಲ್ಲ ಪ್ರೇಮದ ರೂಪವು ಕಾಲ ತಪಗೈವೆ ಪಡೆಯಲು ನನ್ನವಳು ನಿನ್ನವಳು ನಾನಾಗಲು. ಓ ಪ್ರಿಯತಮೆ, ಓ ಪ್ರಿಯತಮೆ, ನೀಗೆಲ್ಲ ಬಾಳಿನ ಜೀವವು ನೀಗೆಲ್ಲ ಪ್ರೇಮದ ರೂಪವು. ನೀಗೆಲ್ಲ ಬಾಳಿನ ಜೀವವು ನೀಗೆಲ್ಲ ಪ್ರೇಮದ ರೂಪವು. ಬಹುಕಾಲ ತಪಗೈವೆ ಪಡೆಯಲು ನನ್ನವಳು ಉಳಿವ ಕಾಲ ಉಳಿವ ಕಾಲಕ್ಕೆ ಜನರ ಬರ್ತದೆ ನಿನ್ನ ತರ ಉಳಿವ ಕಾಲಕ್ಕೆ ಜನರ ನರ್ತನದ ನಿನ್ನ ಅವನು ಜುರುಳಾಗಿ ಜುರುಳು ಹಲ ಅವನು ಗಿರುಳಾಗಿ ಗಿರುಳು ಹಗಲ ನಮ್ಮ ಗಸಿಗೆಯಲ್ಲಿ ಪ್ರಿಯತಮೆ ಪ್ರಿಯತಮೆ ಈಗೆಲ್ಲ ಬಾಳಿನ ಜೀವವು ಈಗೆಲ್ಲ ಪ್ರೇಮದ ರೂಪವು. ಮೇಘಮಾಲೆಯಲ್ಲಿ ಮುಗುಳುವಿಗೆ ಚೆಲ್ಲಿ ತರ ಮೇಘಮಾಲೆಯಲ್ಲಿ ಮುಗುಳುವಿಗೆ ಚೆಲ್ಲಿ ಭಂಜ ಬೆಳಕಿನಲ್ಲಿ ಪ್ರೇಮ ಸಂಖ್ಯೆ ಹೃದಯದಲ್ಲಿ ಪ್ರಿಯತಮೆ ಓ ಪ್ರಿಯತಮೆ ಈಗೆಲ್ಲ ಬಾಳಿನ ಜೀವವು ಈಗೆಲ್ಲ ಪ್ರೇಮದ ರೂಪವು. ಕಾಲ ತಪಗೈವೆ ಪಡೆಯಲು ನನ್ನವಳು ನೀನಾಗಲು. ಉತ್ತರ ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ನಗೆಮುಖದಿಂದ ಕಳಿಸಿಕೊಡುವೆ ಉತ್ತರ. ಸ್ವಾಮಿ, ಈ 4 ದಿನದಿಂದಲೂ ಯುದ್ಧದಲ್ಲೇ ನಿರತರವಾಗಿರುವುದು. ಈ ದಿನವಾದರೂ ನನ್ನೊಡನೆ ಈ ಕಾಲವನ್ನು ಕಳೆಯಬಾರದೆ? ಉತ್ತರ ಸ್ವಾಮಿ, ಅನುರಾಗವ ಉತ್ತರ ಪ್ರಾಣೇಶ್ವರ ಅನುರಾಗವ ಅನುಭವ ಉದವ ಪಡೆವ ಅನುರಾಗವ
ಮನ ಮೋಗನ ಆಗಿ ಮುಖ ತೋರಲೆ ಮನ ಮೋಗನ ಮನ ಮೋಗನ ಮುಖ ತೋರಲೆ ಮನ ಮನ ಮೋಗನ ಮುಖ ತೋರಲೆ ಜ್ಞಾನ ನಿನ್ನೊಳಗೆ ಜ್ಞಾನ ನಿನ್ನೊಳಗೆ ರಾಜಾ ಅನುರಾಗವ ಅನುಭವ ಮುದವ ಬಡೆವ ಅನುರಾಗವ 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 ಉತ್ತರ ಪ್ರಾಣೇಶ್ವರ ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಪ್ರಿಯಾ ಯಾವ್ದು ಯಾವ್ದು ಪ್ರಿಯಾ ಇದನ್ನ ಸ್ವಾಮಿ ಸ್ವಾಮಿ ಇದನ್ನೊಂದು ಬಾರಿ ಎದೆ ಏರಿಸಿ ನೋಡಲೆ ಪ್ರಿಯಾ. ಸ್ವಾಮಿ ಎದೆ ಏರಿಸಿ ನೋಡಲೆ. ಸಾಕಿ ವಿನೋದ ಸರ ಜಾನೆನ ನಾವಲ್ಲೇ ಸಾಕಿ ವಿನೋದ ಸರ ಜಾನೆನ ನಾವಲ್ಲೇ ನೀರಜನ ತರುತ್ತ ಕೋಪವೇ ನೀರಜನ ತರುತ್ತ ಕೋಪವೇ ಸಂಗಮದಲ್ಲಿ ಹೋಗುವೆ ನಾನು ಮೆಚ್ಚಿಲೆ ನೀರಜನ ತರುತ್ತ ಕೋಪವೇ ಉತ್ತರ ಪ್ರಿಯಾ ಈ ಕೋಮಲಾಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ ನಿನ್ನ ಆ ಸಖಿಯ ತಿರುವು ತಂದ ಹೂಗಳಿಂದ ಎದೆಯೇರಿಸಿ ರೂಪುಗೊಂಡ ರತಿ ಚಂಚಲ ಗಡಾಕ್ಷ ಬಾಣಗಳನ್ನು ನೀಡು. ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ನೀಡು. ಉತ್ತರ ಅಬ್ಬಬ್ಬಾ, ಒಂದು ದಿವಸದಲ್ಲಿ ಅದಷ್ಟೊಂದು ಪ್ರೇಮದ ಮಾತುಗಳೇನು ಕತೆ ಪ್ರಿಯಾ. ಉತ್ತರ ಸ್ವಾಮಿ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀವಾರೆ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀವಾರೆ ಮನವಾದಿ ಸೇರೆ ವಾದಿನಿ ವಾದಿನಿ ಎಂದು
ಹೀಗೆ ಜೊತೆಗಿರಲು ನೀನಾಡ ಮಾತಿನಲ್ಲಿ ಎಂತ ಸುಖವಿದೆ. ಪ್ರಿಯಾ, ನೀನಾಡ ಮಾತಿನಲ್ಲಿ ಎಂತ ಸುಖವಿದೆ. ಒಂದೇ ಜೀವ ಎರಡು ದೇಹ ಎಂಟು ನೀತಿಲಿ ಪ್ರಾಣೇಶ್ವರ ಉತ್ತರ ಹೇಳಿ ಸ್ವಾಮಿ. ಕಣ್ಮಣಿಯೇ ಈ ನನಗೆ ಸತಿಯಾದವಳೆ ಪ್ರಾಣದ ಸುಖಗಳು ಸಂದವಳೆ ಈ ನನಗೆ ಸತಿಯಾದವಳೆ ಪ್ರಾಣದ ಸುಖಗಳು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಉತ್ತರ ಪ್ರಾಣೇಶ್ವರ ಇಲ್ಲಿಯವರೆಗೂ ನಾನೇ ಹಾಡಿದ್ದಾಯ್ತು. ಹೌದು ಸ್ವಾಮಿ. ನನಗಾಗಿ ಒಂದು ಹಾಡ ಬರದೆ ಹಾಗಿಲ್ಲ ಪ್ರಿಯ. ಹಾಡಿ ಉತ್ತರ. ಉತ್ತರ ಹಾ ಪ್ರಿಯ. ಇಂದಿನ ಮಹತ್ ಕಾರ್ಯದಲ್ಲಿ ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ನಾನು ಹೊರಟಿರುವುದು. ಇಂದಿನ ಮಹತ್ ಕಾರ್ಯದಲ್ಲಿ ನಾನೊಂದು ವೇಳೆ ಮರಣವನ್ನಪ್ಪಿದ್ದಾರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾಗ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಉತ್ತರ ಪ್ರಿಯ, ನೀನು ಆಗಿದ ವಿಜಯಮಾಲೆ ಎಂದು ಭೂಷಿತನಾಗಿ ರಣಾಂಗಣದಲ್ಲಿ ಮೆರಗುವೆ. ನನಗಿನ್ನೂ ಅಪಜಯವಿಲ್ಲ. ಉತ್ತರ ನಡೆ. ಉತ್ತರ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಾನು ರಣರಂಗಕ್ಕೆ ತೆರಳುವೆನು. ಹಾಗಿಲ್ಲ ಪ್ರಿಯ. ಉತ್ತರ ಅದ ಮಾನ ಮೋಗನ ಮುಖ ತೋರಲೆ ಮಾನ ಮಾನ ಮೋಗನ ಮುಖ ತೋರಲೆ ಧ್ಯಾನ ನಿನ್ನೊಳಗೆ ನನ್ನ ರಾಜ ಅನುರಾಗವ ಹೋಗ ಅನುಭವ ಬುಧವ ಬಡೆವ ನಲಿವ ಅನುರಾಗವ ಅನುರಾಗವ ಅನುರಾಗವ. ಉತ್ತರ ಅನುರಾಗವ
ಅನುರಾಗವ ಹೋಗ ಅನುಭವ ಪುರವ ಬಳೆವ ಅನುರಾಗವ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಹರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಮಂಗಳವರ ಶುಭ ಶ್ರೀಲಾಲ ಜಯ ಮಂಗಳವರ ಗುಣ ಶ್ರೀರಾಮ ಮಂಗಳವರ ಶುಭ ಶ್ರೀಲಾಲ ಜಯ ಮಂಗಳವರ ಗುಣ ಶ್ರೀರಾಮಾಯಣ ಜಯ 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 ಮಂಗಳದಾಯಕ ಹರಿಯೇ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಪಾವನ ಧಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಶ್ರೀಮದ್ ರಮಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಕೃಷ್ಣನ ಪಾದಾರ್ವಗತಿ ಗೋವಿಂದ ತಾಂಡವೇಶ್ವರ ಸ್ವಾಮಿ ಪಾದಾರ್ವಗತಿ ಗೋವಿಂದ ಚಿತ್ತನಳ್ಳಿಯಮ್ಮನ ಪಾದಾರ್ವಗತಿ ಗೋವಿಂದ ಕಾಳಮ್ಮನವರ ಪಾದಾರ್ವಗತಿ ಗೋವಿಂದ ಮುಳುಕಟ್ಟಮ್ಮನವರ ಪಾದಾರ್ವಗತಿ ಗೋವಿಂದ ರಾಘವೇಂದ್ರ ಸ್ವಾಮಿಯ ಪಾದಾರ್ವಗತಿ ಗೋವಿಂದ ದಂಡಿನ ಮಾರಮ್ಮ ಪಾದಾರ್ವಗತಿ ಗೋವಿಂದ ಹರ ನಮಸ್ ಪಾರ್ವತಿ ಪತಿಯೇ ಹರ ಹರ ಮಹಾದೇವ ಫಲೋ ಭರತ್ ಮದಾಕಿ ಫಲೋ ಭರತ್ ಮದಾಕಿ ದಂಡಿನ ಮಾರಮ್ಮ ಅಕ್ಕಿ ದಂಡಿನ ಮಾರಮ್ಮ ಅಕ್ಕಿ ದಂಡಿನ ಮಾರಮ್ಮ ಅಕ್ಕಿ